ಹಾಯ್ ಫ್ರೆಂಡ್ಸ್, ರೈಲ್ವೆ ಇಲಾಖೆಯಿಂದ ಇದೀಗ ಹೊಸ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನುವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಸಿಕ ವೇತನ ಬಂದ್ಬಿಟ್ಟು 44,900ರಿಂದ ಸ್ಟಾರ್ಟ್ ಆಗುತ್ತೆ. ರೈಲ್ವೆ ಇಲಾಖೆ ಹುದ್ದೆಗಳು ಟೋಟಲ್ 7,951 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಬೃಹತ್ ನೇಮಕಾತಿ ಇದು. ಇಲಾಖೆ ಹೆಸರು ಬಂದ್ಬಿಟ್ಟು ರೈಲ್ವೆ ನೇಮಕಾತಿ ಮಂಡಳಿ RRB. ಹುದ್ದೆ ಹೆಸರು ಜೂನಿಯರ್ JE. ಟೋಟಲ್ ಖಾಲಿರೋ ಹುದ್ದೆಗಳ ಸಂಖ್ಯೆ 7,951 ಹುದ್ದೆ. ಅರ್ಜಿ ಸಲ್ಲಿಸೋಕೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಉದ್ಯೋಗ ಸ್ಥಳ ಭಾರತದಾದ್ಯಂತ ಎಲ್ಲ ಜಾಗದಲ್ಲಿ ನೀವು ಪ್ರಿಫರೆನ್ಸ್ ಕೊಡ್ತೀರಾ ಇದ್ರ ಮೇಲೆ ಹಾಕಲಾಗುತ್ತೆ. ಸೊ ಹುದ್ದೆಗಳ ವಿವರ ನೋಡ್ಕೊಂಬಾರೆ. ಜೂನಿಯರ್ ಇಂಜಿನಿಯರ್, ಡಿಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಮತ್ತು ಕೆಮಿಕಲ್ ಮತ್ತು ಮೆಟಲರ್ಜಿಕಲ್ ಸಹಾಯಕ ಮತ್ತು ಕೆಮಿಕಲ್ ಮತ್ತು ಸೂಪರ್ವೈಸರ್ ಶೋಧನೆ ಮತ್ತು ಮೆಟಲರ್ಜಿಕಲ್ ಸೂಪರ್ವೈಸರ್ ಶೋಧನೆ, ಈ 5 ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ವಿದ್ಯಾರ್ಥಿ ನೋಡ್ಕೊಂಬರೋದಾದರೆ RRB JE ನೇಮಕಾತಿ ಅಧಿಸೂಚನೆ ಪ್ರಕಾರ ಅರ್ಜಿದಾರರು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಸಂಬಂಧಿತ ಶೈಕ್ಷಣಿಕ ಮತ್ತು ತಾಂತ್ರಿಕ ವಿದ್ಯಾರ್ಥಿಗಳನ್ನು ಹೊಂದಿರಬೇಕು. ಅಂತಿಮ ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಶೈಕ್ಷಣಿಕ ಮತ್ತು ತಾಂತ್ರಿಕ ವಿದ್ಯಾರ್ಥಿನ ಹೊಂದಿರಬೇಕು ಅಂತ ನೀವು ಇಲ್ಲಿ ನೀಡಿದ್ದಾರೆ. ಸೊ ನೀವು ಇದಕ್ಕೆ ನಿಮ್ಮದು ಡಿಪ್ಲೊಮೊ ಅಥವಾ PU ಕಂಪ್ಲೀಟ್ ಆಗಿದ್ರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ವಯೋಮಿತಿ ನೋಡ್ಕೊಂಬರೋದಾದರೆ RRB JE ನೇಮಕಾತಿ ಕನಿಷ್ಠ 18 ವರ್ಷಗಳನ್ನ ಪೂರೈಸಿರಬೇಕಾಗಿರುತ್ತೆ ಮತ್ತು ಗರಿಷ್ಠ 36 ವರ್ಷ. ನೀವು ಈ 18 ವರ್ಷದಿಂದ 36 ವರ್ಷದ ಒಳಗಡೆ ಯಾರು ಬಿಲಾಂಗ್ ಆಗ್ತೀರಾ ಸೊ ಅವರೆಲ್ಲ ಅಪ್ಲೈ ಮಾಡಿ. ವಯೋಮಿತಿ ಸಡಿಲಿಕೆ SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಮತ್ತು OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ. PW ಅಭ್ಯರ್ಥಿಗಳಿಗೆ 10 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನಿಗದಿಪಡಿಸಿದ್ದಾರೆ. ಸೊ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ವೇತನ ಶ್ರೇಣಿ RRB JE ನೇಮಕಾತಿ ಅಧಿಸೂಚನೆ ಪ್ರಕಾರ ಜೂನಿಯರ್ ಇಂಜಿನಿಯರ್, ಡಿಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್, ಕೆಮಿಕಲ್ ಮೆಟಲರ್ಜಿಕಲ್ ಮತ್ತು 7ನೇ ವೇತನ ಆಯೋಗದ ಪ್ರಕಾರ 35,400ರಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಕೆಮಿಕಲ್ ಸೂಪರ್ವೈಸರ್, ಮೆಟಲರ್ಜಿಕಲ್ ಸೂಪರ್ವೈಸರ್ಗೆ 44,900ರಿಂದ ಇನಿಷಿಯಲ್ ಸ್ಯಾಲ್ರಿನೇ ಅಷ್ಟೊಂದು ಸ್ಟಾರ್ಟ್ ಆಗುತ್ತೆ ಮತ್ತು ಇನ್ನು ಇನ್ಕ್ರೀಸ್ ಆಗ್ತಾ ಕೂಡ ಹೋಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದ್ದರಿಂದ ಬೇಗ ಸ್ಯಾಲ್ರಿ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ಜಾಬ್ ಸೆಕ್ಯೂರಿಟಿ ಕೂಡ ಇರುತ್ತೆ. ಸೊ ಮಿಸ್ ಮಾಡ್ದೇನೆ ಅಪ್ಲೈ ಮಾಡಿ. ಈಗ ಒಟ್ಟರೆ RRB ನೇಮಕಾತಿ ಅಧಿಸೂಚನೆ ನೀವು ಈ ಕೊಟ್ಟಿರೋ ಇದನ್ನ ಅವಕಾಶನ ಸದುಪಯೋಗಪಡಿಸ್ಕೊಳ್ಳಿ, ಸುವರ್ಣ ಅವಕಾಶನ. ಮತ್ತೆ ಇಷ್ಟು ಸಂಖ್ಯೆಯಲ್ಲಿ ಮತ್ತೆ ಇನ್ನೊಂದು ಸತಿ ಕರೆಯೋದು ಇನ್ನೂ ಒಂದು 4-5 ವರ್ಷ ಬಿಟ್ಟೇನೆ. ಸೊ ಇವಾಗಲೇ ಬಂದಿರೋದು, ಇವಾಗಲೇ ನಿಮ್ಮ ಕೆಲಸ ತೊಗೊಳೋಕ್ಕೆ ಟ್ರೈ ಮಾಡಿ. ಸೊ ಅಪ್ಲೈ ಮಾಡಿ. ತುಂಬ ಸಂಖ್ಯೆಯಲ್ಲಿ ಇದಿರೋದ್ರಿಂದ ನಿಮಗೆ ಸಿಗೋ ಚಾನ್ಸಸ್ ತುಂಬ ಹೆಚ್ಚಿರುತ್ತೆ ಈ ಹುದ್ದೆಗಳಲ್ಲಿ. ಸೊ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ ಆಗಿರೋದು 30 ಜುಲೈ 2024 ಮತ್ತು ಆಗಸ್ಟ್ 29ರವರೆಗೆ ಟೈಮ್ ಕೊಟ್ಟರೆ ಮತ್ತೆ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಆದರೂ ರಿಸ್ಕ್ ತೊಗೊಳಕ್ಕೆಲ್ಲ ಹೋಗಬೇಡಿ, ಇವಾಗಲೇ ಅಪ್ಲೈ ಮಾಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ.